ವಾಲ್ಮೀಕಿಯವರ ಪುತ್ಥಳಿಯಾಟವನ್ನು ಭಾಳ ದಿನಗಳ ಈ ಭಾಗದ ಜನಕ್ಕೆ ಬೇಡಿಕೆ ಆಗಿತ್ತು. ಇವತ್ತು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ವಿ. ಅದೊಂದು ಆ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ. ಭಾಳ ದಿನಗಳ ಬೇಡಿಕೆ ಕೂಡ ಇತ್ತು ಅವ್ರದ್ದು, ಹಾವೇರಿಯಲ್ಲಿ ಒಂದು ಮೂರ್ತಿ ಆಗಬೇಕಂತ. ಸೊ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಸ್ವಾಮೀಜಿಯವರು ಈ ಥರ ನಮ್ಮ ಶಾಸಕರೆಲ್ಲ ಕೂಡಿ ಬಂದಿದ್ದು ಅಷ್ಟೇ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ಸರ್, ಜಾತಿ ಗಣಿತ ರಿಪೋರ್ಟ್ ಇನ್ನೂ ಕೂಡ ಮಂಡನೆ ಆಗಿಲ್ಲ ಸರ್ ಸರ್ಕಾರದಲ್ಲಿ. ಯಾವುದೇ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಮಾಡ್ತಿದ್ದಾರೆ, ವಿಳಂಬ ಆಗಿದೆ. ನಮ್ಮದೇ ಇನ್ನೂ ಆಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಮಾಡಲಿಕ್ಕೆ ಆಗಿಲ್ಲ. ಇನ್ನೂ ಬಹುಶಃ ಟೈಮ್ ಆಗ್ಬೋದು. ಸರ್, ಈಗ ಹಂಚಿಕೆ ಆಗಿರೋದ್ರಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಒಂದು ಇದು. ಅದರಲ್ಲಿ ಅವ್ರಿಗೆ ರಿಸರ್ವ್ ಇದೆ 4.5 ಅವ್ರು ಸಪ್ರೇಟಾಗಿ 1 ರಿಸರ್ವ್ ಇದೆ. ಅದರಲ್ಲಿ ಅವ್ರ ರಿಸರ್ವ್ ಇದೆ 4.5 ಏನೋ ಇದೆ ಅಲೆಮಾರಿಗಳಿಗೆ. ಅದರಲ್ಲಿ 20% ಮೀಸಲಾತಿ ಅಂದರೆ ಅದರಲ್ಲಿ ರಿಸರ್ವ್ ಇದೆ ಇಂಟರ್ನಲ್. ಸೊ ಹೀಗಾಗಿ ಅವ್ರು ಆತಂಕ ಪಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು 5 ಜಾತಿಗಳಿಗೆ ಮಾತ್ರ ಮೀಸಲಾತಿ ಕೊಟ್ಟಿದ್ದು ಸರ್. ನೀವು ಅದರಲ್ಲಿ 63 ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಸರ್. ಅಲೆಮಾರಿಗಳು ಸೇರಿದಂತೆ ಇದೆ. ವರ್ಗದಕ್ಕೆ ಅವ್ರಿಗೆ ಕಡಿಮೆ ಆಗಿದೆ ಇಲ್ಲ. ಅದ್ರ ಬಗ್ಗೆ ನಿಮ್ಮದೊಂದು ನಿಮ್ಮ ಪ್ರಕಾರ ಒಂದು ಯಾವ್ದಾರ ಅದಕ್ಕೊಂದು ಸಮಿತಿ ನೇಮಿಸ್ಬೇಕಾಯ್ತು. ಈಗ ನೀವು ಏನು ಅಂತ ನಮಗೂ ತಿಳಿತಾ ಇಲ್ಲ. 5 ಕೊಟ್ಟಿದ್ರು, ನೀವು 60 ಕೊಟ್ಟರೆ ಅಂದರೆ ಅದು ನ್ಯಾಯ ಸಿಕ್ಕಿದೆಯೋ ಇಲ್ಲ ಅಂತ ಅದು ನಮಗೆ ಕನ್ಫ್ಯೂಸ್ ಆಗ್ತದೆ. ನೋಡೋಣ, ಅದ್ರ ಬಗ್ಗೆ ಚಿಂತನೆ ಮಾಡೋಣ, ಚರ್ಚೆ ಮಾಡೋಣ. ಇಲ್ಲ, ಅದ್ರ ಬಗ್ಗೆ ಇಲ್ಲ, ಸಾಕೀಗ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಸರ್ ಎಲ್ಲ ಊರಲ್ಲಿ ಹೇಳಿ ನಾವು ವಿಚಾರ ಎಲ್ಲ ಒಂದೇ ಕ್ಯಾಬಿನೆಟ್ ಒಂದೇ 4 ತಾರೀಕು ಒಂದೇ ಅದು ನೋಡೋಣ. ಸರ್, ಈಗ ಮೊನ್ನೆ ಹೇಳಿಕೆ ಕೊಟ್ಟಿದ್ರು ಸರ್ ಸಿದ್ದರಾಮಯ್ಯನವ್ರ ಬಗ್ಗೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಭಾಳಷ್ಟು ಅಸಹಾಯಕತೆ ಆಗಿದ್ದಾರೆ. ಇಲ್ಲ, ನಾ ಏನು ಕೊಟ್ಟಿಲ್ಲ, ಅದು ಬೇರೆಯವ್ರು ಕೊಟ್ಟಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗ ಏನಂತ ಸನ್ನಿವೇಶ ಇಲ್ಲ, ಸಂದರ್ಭ ಕೂಡ ಇಲ್ಲ. ಸೈಡಿಗೆ ಸರ್ ಹಾದಿ ಹೋಗಿ ಬರ್ರಿ ಸೈಡಿಗೆ ಸರ್ ಹಂಗೆ ಮುಂದೆ ಸರ್ ಇರಿ ಸರ್ಕಾರಿ ಸೈಡಿಗೆ ಸರ್ ಇರಿ ಸೈಡಿಗೆ ಸರ್ ಇರಿ ಸೈಡಿಗೆ ಸರ್ಕಲ್ ರೀ ಸ್ವಲ್ಪ ಏನು ಸರ್ಕಲ್ ಸರಿ ರೀ ಶಂಕರ್ ಮುಂದೆ ಆ ಕಡೆ ಮುಂದೆ ಬರಿ ನೋಡಿ ಸ್ವಲ್ಪ ಸರಿ ಬಿಡ್ರಿ. ಸರ್ ಈ ಕಡೆ ನೋಡ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.